ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡೀನಿ. ನಾನು ಆರಾಮಾಗ್ಯದೇನಿ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಒಳಗೆ ಏಕಾದಶಿ ಅದು ಮಾಡುವಂತಹ ಸಾಬುದಾನಿ ಕಿಚಡಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ್ರಿ. ಇದು ಏಕಾದಶಿ ಇರಲಿಲ್ಲ ಅಂದ್ರೆ, ಉಪವಾಸ ಇರಲಿಲ್ಲ ಅಂತಂದ್ರೂ ಹಂಗೆ ನಾಷ್ಟಾಕ್ಕೂ ಮಾಡ್ಕೋಬಹುದು. ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ. ಹುಳಿ, ಉಪ್ಪು, ಸಿಹಿ, ಖಾರ ಎಲ್ಲ ಕೂಡಿರ್ತೈತಲ್ಲ, ಹಿಂಗಾಗಿ ಮಸ್ತ್ ಇರ್ತೈತೆ ರೀ. ನಾ ಇವತ್ತೊಂದು ಪಾವು ಕೆಜಿ ಸಾಬುದಾನಿಲೆ ಮಾಡಿ ತೋರ್ಸಾಕತ್ತೇನೆ ರೀ. ಸಬ್ಬಕ್ಕಿನೂ ಅಂತಾರೆ ಇದಕ್ಕೆ. ಸಬ್ಬಕ್ಕಿ ಐತಲ್ರಿ, ಸಾಬುದಾನಿ ರಾತ್ರಿನ ನಾವು ನೆನೆಸಿಟ್ಕೊಳ್ಳೋಣಂತ. ನೋಡ್ರಿ, ಒಂದು ಪಾವು ಕೆಜಿ ಸಾಬುದಾನಿ ತೊಗೊಂಡೇನಿ. ಅದಕ್ಕೆ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಂಡು ರಾತ್ರಿನ ಹಿಂಗೆ ನೆನೆಸಿಟ್ಕೊಂಡೇನಿ ರೀ. ಆಮೇಲೆ ಒಂದು 6 ಬಟಾಟೆ ತೊಗೊಂಡು ಈ ರೀತಿ ಪೀಸ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡೇನಿ. ಅವನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೋಣಂತ. ಹಾಕಿ ಅವನ್ನ ಒಂದು 10 ನಿಮಿಷ ಹಿಂಗೆ ಅದು ಬಿಡೋನು, ಎಲ್ಲ ನೀರು ಅಬ್ಸಾರ್ಬ್ ಆಗಿ ಅವು ಒಣಾಗ್ತಾವ್ರಿ. ನೋಡಿರಿ, ಈ ರೀತಿ ಹಾಕಿ ಬಿಟ್ಬಿಡೋಣ ಒಂದು 10 ನಿಮಿಷ ಅವನ್ನ. ಆಮೇಲೆ ಹಸಿ ಮೆಣ್ಸಿಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ನೋಡಿರಿ, ರಾತ್ರಿ ಸಾಬುದಾನಿ ನೆನೆಸಿಟ್ಕೊಂಡಿದ್ನೆಲ್ಲ ಅವು ಹೆಂಗಾಗ್ಯಾವ ಅಂತ ಹೇಳಿ ನೋಡೋಣ ಬರ್ರಿ. ನೋಡಿರಿ, ಹಿಂಗಾಗೈತಿ ಕರೆಕ್ಟಾಗಿ. ನೋಡಿರಿ, ಇಲ್ಲಿ ತೋರ್ಸಾಕತ್ತೇನ ಈ ರೀತಿ ಸಾಫ್ಟ್ ಆಗ್ಯಾವ. ಒಂದಕ್ಕೊಂದು ಕಾಳು ಅಂಟ್ಕೊಂಡು ಇಲ್ರಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಇದನ್ನಾಗಿದ್ದು. ಆಮೇಲೆ ಶೇಂಗಾ ತೊಗೊಂಡೇನಿ ನೋಡಿರಿ. ಒಂದು ಪಾವು ಕೆಜಿ ಅಷ್ಟು ಶೇಂಗಾ ತೊಗೊಂಡು ಅವನ್ನ ಹುರ್ಕೊಳಕ್ಕೆ ಇಟ್ಕೊಂಡೇನಿ. ಈಗ ಅವನ್ನ ಚೆಂದಂಗೆ ಹುರ್ಕೊಳ್ಳೋಣ್ರಿ. ನೋಡಿರಿ, ಒಂದು 10-12 ಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ. ಶೇಂಗಾ ಹುರ್ಕೊಳ್ಳೋಣ್ರಿ. ಶೇಂಗಾ ಹುರ್ಕೊಂಡು ಅವನೈತಲ್ರಿ ಮಿಕ್ಸಿ ಜಾರ್ ಒಳಗೆ, ಇಲ್ಲಿಲ್ಲಂದ್ರೆ ಕಲ್ಲೊಳಗೆ ಸಣ್ಣಗೆ ಭಾಳ ಮಾಡಬಾರ್ದು ರೀ. ಜಬಡ ಹಿಂಗೆ ರುಬ್ಕೊಂಡು ಅವನು ಐತಲ್ಲ ಈ ಸಾಬುದಾನಿಗೆ ಹಾಕ್ಕೊಳಕತ್ತೇನೆ ನೋಡಿರಿ. ಸಾಬುದಾನಿ ನೆನೆಸಿಟ್ಕೊಂಡಿದ್ವಲ್ಲ ಅದಕ್ಕೆ. ಆಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಕಟ್ ಮಾಡಿದ್ದು ಆಲೂಗಡ್ಡೆ ಹಾಕ್ಕೊಳಕತ್ತೇನೆ ನೋಡ್ರಿ. ಈಗ ಆಲೂಗಡ್ಡೆ ಚೆಂದಂಗೆ ಫ್ರೈ ಆಗ್ಬೇಕ್ರಿ ಅವ ಎಣ್ಣೆ ಒಳಗೆ. ಅದಕ್ಕೆ ಇದನ್ನು ಫ್ರೈ ಆಗಕ್ಕಿಟ್ಟೇನಿ ರೀ. ಈಗ ಇದಕ್ಕೆ ಸಾಬುದಾನಿಗೆ ಮತ್ತು ಸ್ವಲ್ಪ ಸಕ್ರೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ ರೀ. ಒಂದು ಲಿಂಬು ತೊಗೊಂಡು ಲಿಂಬುವನ್ನು ಅದಕ್ಕೆ ಹಿಂಡ್ಕೊಂಡು ಇಟ್ಕೊಂಡೇನಿ ರೀ. ನಾ ಇದು ಆಲೂಗಡ್ಡೆ ಫ್ರೈ ಆಗುತ್ತಾನ ಇದು ಎಲ್ಲ ಹುಳಿ, ಆಮೇಲೆ ಉಪ್ಪು, ಸಕ್ರೆ ಎಲ್ಲ ಹೇರ್ಕೋತೈತೆ ರೀ. ನೋಡಿರಿ, ಈಗ ಆಲೂಗಡ್ಡೆ ಇಷ್ಟು ಫ್ರೈ ಆಗಕತ್ತವ. ಈಗ ಇದಕ್ಕೆ ಹಸಿ ಮೆಣ್ಸಿಕಾಯಿ ಹಾಕೋನು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೇನಿ ರೀ ನಾನು. ಫ್ರೈ ಆಗಲ್ರಿ ಚೆಂದಂಗೆ ಆಲೂಗಡ್ಡೆ ಮತ್ತು ಮೆಣ್ಸಿಕಾಯಿನೂ ಸತಕ್ಕೆ ತಿನ್ಬೋದು. ನೋಡಿರಿ, ಇಷ್ಟು ಫ್ರೈ ಆದ್ರೆ ಸಾಕು. ಈಗ ಕಲಿಸಿಟ್ಕೊಂಡಿದ್ವಲ್ರಿ ಸಾಬುದಾನಿಗೆ ಶೇಂಗಾ ಪುಡಿ, ಆಮೇಲೆ ಸಕ್ರೆ, ಉಪ್ಪು ಹಾಕಿ ಲಿಂಬೆಹಣ್ಣು ಹುಳಿ ಹಾಕಿಟ್ಕೊಂಡಿದ್ವಲ್ಲ ಅದ್ರೊಳಗೆ ಹಾಕಿ ಅದನ್ನು ಕ್ರಾಸ್ ಎಲ್ಲ ಮಾಡೋನು. ಚೆಂದಂಗೆ ಕೂಡ್ಸೋಣ್ರಿ ಅದನ್ನು ಒಗ್ಗರ್ಣೆ ಒಳಗೆ. ಬಿಸಿ ಬಿಸಿ ಸಾಬುದಾನಿ ಇದನ್ನು ತಿನ್ನಾಕತ್ರ ಭಾರಿ ಅಂದ್ರೆ ಭಾರಿ ಆಗಿರ್ತೈತೆ ರೀ. ಸಾಬುದಾನಿ ಕಿಚಡಿ ಎಲ್ಲರೂ ಒಮ್ಮೆ ಮಾಡಿ ನೋಡಿರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರ್ಯಾಕೆ ಹೋಗಬೇಡ್ರಿ. ನಮ್ಮ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ಅವ್ರಿಗೆಲ್ಲರಿಗೂ ನೋಟಿಫಿಕೇಷನ್ ಫಸ್ಟ್ ಬರಬೇಕಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮ್ಮ ಸಾಬುದಾನಿ ಕಿಚಡಿ ತಿನ್ನಾಕ ರೆಡಿ ಆತ್ರಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ. ಕಮೆಂಟ್ ಬಾಕ್ಸ್ ಒಳಗೆ ಹೆಂಗಾಗೈತೆ ಅಂತ ಹೇಳಿ ತಿಳಿಸ್ರಿ. ಲೈಕ್, ಶೇರ್, ಕಮೆಂಟ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.